ಕೆಪಿಸಿಸಿಯ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ವೇದಿಕೆಯಲ್ಲಿ ಇರುವಂಥ ಎಲ್ಲ ಮಂತ್ರಿಗಳು, ಪಕ್ಷದ ನಾಯಕರು ಮತ್ತು ಕಾರ್ಯಕರ್ತರು, ತಮಗೆಲ್ಲರಿಗೂ ಗೊತ್ತಿದೆ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಏನೊಂದು ಬೆಲೆ ಏರಿಕೆ ವಿರುದ್ಧ ಕಳೆದ 10 ವರ್ಷದಿಂದ ಸತತವಾಗಿ ನಾವೆಲ್ಲರೂ ಸೇರಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬಿಜೆಪಿ ಅಂದರೆ ಬೆಲೆ ಏರಿಕೆ, ಬಿಜೆಪಿ ಅಂದರೆ ನಿರುದ್ಯೋಗ, ಬಿಜೆಪಿ ಅಂದರೆ ಕರಪ್ಷನ್, ಬಿಜೆಪಿ ಅಂದರೆ ದ್ವೇಷ. ಬಿಜೆಪಿಯವ್ರಿಗೆ ಏನಾರ ಮಾನ ಮರ್ಯಾದೆ ಏನಾರ ಸ್ವಲ್ಪನಾರ ಇನ್ನೂ ಉಳಿದಿದ್ರೆ ವಿಜೇಂದ್ರ ಆಗಿರ್ಬೋದು, ಅವ್ರದ್ದು ಎಲ್ಲ ನಾಯಕರು ಮತ್ತು ಮೈತ್ರಿ ಸರ್ಕಾರದ ಅವ್ರದ್ದು ಏನು ಇಬ್ಬರು JDS ಸರ್ಕಾರದ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಾಗಿರಲಿ, ನಾನು ಅವ್ರಿಗೆ ಕೇಳೋದು ಇಷ್ಟೇ, ತಾವು ಯಾವ ಸುಖಕ್ಕೋಸ್ಕರ ಕರ್ನಾಟಕ ರಾಜ್ಯದಲ್ಲಿ ಜನ ಆಕ್ರೋಶ ಯಾತ್ರೆಯನ್ನು ಮಾಡ್ತಿದ್ದೀರಾ ಅಂತ ಕರ್ನಾಟಕ ಜನತೆಗೆ ಸುಳ್ಳು ಹೇಳೋದನ್ನು ಬಿಟ್ಟು ವಾಸ್ತು ಅಂಶನ ತಾವೇನಾರ ಮಾತಾಡಿದ್ದೀರಾ? ಮಾಧ್ಯಮಗಳಿಗೆ ನಾನು ಕೇಳ್ಕೊಳ್ತೀನಿ, ಏನು ಈ ಸ್ಕ್ರೀನ್ ಬೋರ್ಡಲ್ಲಿದೆ, ಆ ನಮ್ಮ ಕಾಲದಲ್ಲಿ ಕಾಂಗ್ರೆಸ್ ಸರ್ಕಾರದಲ್ಲಿ ಏನಿತ್ತು, ಬಿಜೆಪಿ 10 ವರ್ಷ ಅಧಿಕಾರಕ್ಕೆ ಬಂದ ಮೇಲೆ ಈ ರಾಜ್ಯದ ಜನ ಮತ್ತು ಈ ದೇಶದ ಜನ ಏನು ರಕ್ತದ ಕಣ್ಣೀರಲ್ಲಿ ಕೈ ತೊಳೆದಿರೋದು ನಾವು ನೀವೆಲ್ಲ ನೋಡಿದ್ದೀವಿ. ಅದಕ್ಕೋಸ್ಕರ ಕರ್ನಾಟಕದಲ್ಲಿ ರಾಹುಲ್ ಗಾಂಧಿರವರು, DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರು ಇಲ್ಲಿ ಅತಿ ಹೆಚ್ಚು ಏನು ಒಂದು ಬೆಲೆ ಏರಿಕೆ ಸಮಸ್ಯೆಯಲ್ಲಿ ಕರ್ನಾಟಕ ಜನ ತತ್ತರಿಸಿ ಹೋಗಿದ್ರು ಅಂತ ಹೇಳಿ 5 ಗ್ಯಾರಂಟಿಗಳನ್ನ ಏನಾರು ಈ ರಾಜ್ಯ ಜನತೆಗೆ ಕೊಟ್ಟಿದೆ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅನ್ನೋದನ್ನ ಇವ್ರ್ಯಾರು ಮರಿಬಾರ್ದು ಅಂತ ನಾನು ಹೇಳಿಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂದ್ರೆ ಇವರು ಇದೇ 5 ಗ್ಯಾರಂಟಿಗಳನ್ನ ವಿರೋಧ ಮಾಡಿದವ್ರು ಯಾರು ಇದ್ರು ಅಂದ್ರೆ ಇದೇ ಕುಮಾರಸ್ವಾಮಿ, ಇದೇ ವಿಜೇಂದ್ರ, ಇದೇ ಎಲ್ಲ ಬಿಜೆಪಿ ನಾಯಕರು. ಈ ಅಷ್ಟು ಗ್ಯಾರಂಟಿಯ ವಿರುದ್ಧ ದೆಹಲಿಯ ನಾಯಕರು ಇನ್ಕ್ಲೂಡಿಂಗ್ ನರೇಂದ್ರ ಮೋದಿ ಅವರು ಸಹ ಈ ಗ್ಯಾರಂಟಿ ವಿರುದ್ಧವಾಗಿ ಎಷ್ಟೆಲ್ಲ ಮಾತಾಡಿದ್ದಾರೆ ತಮ್ಗೆಲ್ಲ ಗೊತ್ತಿದ್ದಾರೆ. ಯಾರೋ ಬಡ ಹೆಣ್ಮಕ್ಳು ಫ್ರೀ ಬಸ್ಸಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅವ್ರು ಮಾಡ್ತಾ ಇರೋಂಥ ಕೆಲಸಕ್ಕೆ ಬಸ್ ಪಾಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಫ್ರೀ ಬಸ್ ಮಾಡಿದ್ರು. 200 ಯೂನಿಟ್ ಅನ್ನ ಉಚಿತವಾಗಿ ಕೊಟ್ಟರು. ಗೃಹ ಶೋಭಾ ಒಂದು 2,000 ರೂಪಾಯಿ ಅವರೊಂದು ಪ್ರತಿ ತಿಂಗಳು ಒಂದು ಸಿಲಿಂಡರ್ ತಗೊಳ್ಳಿ, ಏನು ದಿನನಿತ್ಯ ಮಾತ್ರೆ ತಗೊಳ್ಳಿ ಅಂತ ಹೇಳಿ ಮತ್ತು ಯುವ ನಿಧಿಯನ್ನ ಕೊಟ್ಟರು. ಅವನ್ನೆಲ್ಲವನ್ನು ಜನಸಾಮಾನ್ಯರಿಗೆ ಬಡವರು ಎಲ್ಲೋ ಒಂದು ರೀತಿ ಬಡವರಾಗ್ತಿದ್ದಾರೆ, ಅವ್ರನ್ನ ಮೇಲೆತ್ತುವಂತ ದೂರದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ. ಆದರೆ ಬಿಜೆಪಿ ಅವ್ರು ಏನಪ್ಪ ಮಾಡ್ತಿದ್ದಾರೆ ಅಂದ್ರೆ ಯಾರು ಸೌಕಾರಿದ್ದಾರೆ ಅವರು ಅತಿ ಹೆಚ್ಚು ಸೌಕಾರ ಆಗ್ತಾ ಇದ್ದಾರೆ. ದೇಶದಲ್ಲಿ ಇಬ್ರು ಈ ದೇಶವನ್ನ ಮಾರ್ತಾ ಇದ್ದಾರೆ, ಇಬ್ರು ತಗೋತಾ ಇದ್ದಾರೆ. ಅದನ್ನ ಬಿಟ್ರೆ ಬೇರೆ ಏನೂ ಇಲ್ಲ. ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು ನಾ ಕಾವುಂಗ ನಾ ಕಾನೆ ದುಂಗ ಅಂತ. ನರೇಂದ್ರ ಮೋದಿ ಅವರೇ, ನಾ ಕಾವುಂಗ ನಾ ಕಾನೆ ದುಂಗ ಅಂತ ನಿಮ್ಮ ಮಾತನ್ನ ತಾವು ವಾಪಸ್ ತಗೋಬೇಕು. ಯಾಕೆಂದ್ರೆ ನೀವೆಲ್ಲ ಪಾರ್ಸಲ್ ಮಾಡಿ ವಿದೇಶಕ್ಕೆ ಏನೆಲ್ಲ ಸರಣಿಯಾಗಿ ಓಡೋದ್ರಲ್ಲ, ಲಲಿತ್ ಮೋದಿ ಆಗಿರ್ಬೋದು, ನೀರವ್ ಮೋದಿ ಆಗಿರ್ಬೋದು, ಎಲ್ಲರ ಸರಣಿ ಬಿಜೆಪಿ ಸರ್ಕಾರದ ಸಪೋರ್ಟ್ ಇಲ್ಲದೆ ಯಾರು ಸಹ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ತಮ್ಗೆಲ್ಲರಿಗೂ ಗೊತ್ತಿದೆ. ನಾನು ಹೇಳೋದಿಷ್ಟೇ, ಜನಸಾಮಾನ್ಯರು ಕರ್ನಾಟಕದ ಜನರು ಸವಾಲನ್ನ ಕೇಳಬೇಕಾಗ್ತದೆ. ತಾವು ಜನರು ಸವಾಲನ್ನ ಹಾಕ್ಬೇಕು, ಅವರಿಗೆ ಪ್ರಶ್ನೆಯನ್ನ ಕೇಳಬೇಕು. ಬಿಜೆಪಿ ಅವರು ತಾವೇನಾರ ನಿಜವಾಗ್ಲೂ ಜನ ಆಕ್ರೋಶ ಯಾತ್ರೆ ಮಾಡ್ತೀರಾ ಅಂದ್ರೆ ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ. ನಿರುದ್ಯೋಗದ ವಿರುದ್ಧ ಏನ್ ನರೇಂದ್ರ ಮೋದಿ ಅವರು ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಿ, ವಿರುದ್ಧ ಮಾಡಿ ಪ್ರತಿಯೊಂದು ಅಕೌಂಟಿಗೆ ಅಂದ್ರೆ ಅದು ನರೇಂದ್ರ ಮೋದಿ ಅವರ ಸರ್ಕಾರ ಅಂತ ಹೇಳ್ಬೇಕು. ಆಮೇಲೆ ಏನ್ ಇವರು ದೇಶದಲ್ಲಿ ಅವ್ರು ಮಾಡ್ತಾ ಇರೋ ತಪ್ಪನ್ನೆಲ್ಲ ಮುಚ್ಚಿಡೋದಕ್ಕೋಸ್ಕರ ಏನ್ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡ್ತಿದ್ದಾರೆ. ಮತ್ತೆ ಕರ್ನಾಟಕದಲ್ಲಿ ಏನು 19 ಏನು MP-ಗಳಿದ್ದಾರೆ, ದಂಡ ಪಿಂಡ MP-ಗಳು. ಕರ್ನಾಟಕದ ಬಗ್ಗೆ ಡೆಲ್ಲಿಲಿ ಹೋಗಿ ತಾವ್ ಯಾವ ತರ ಒಂದು ಮಾತಾಡಿದ್ದೀರಾ? GST ಹಣ ಕೊಡ್ಸೋದಿಕ್ಕೆ ಯಾವ ತರ ಧ್ವನಿ ಎತ್ತಿದ್ದೀರಾ? ಇನ್ಕ್ಲೂಡಿಂಗ್
ಕುಮಾರಸ್ವಾಮಿ ಅವರೇ, ಯಾವತ್ತಾರ ಧ್ವನಿ ಎತ್ತಿದ್ದೀರಾ? ಕರ್ನಾಟಕಕ್ಕೆ ಡೆವಲಪ್ಮೆಂಟ್ ವಿಚಾರವಾಗಿ ಯಾವ್ದಾರ ಹಣ ಬಿಡುಗಡೆ ಬಗ್ಗೆ ಮಾತಾಡಿದ್ದೀರಾ? ಮೇಕೆದಾಟು ಡಿ ಕೆ ಶಿವಕುಮಾರ್ ಅವರು ಈ ಕರ್ನಾಟಕ ರಾಜ್ಯದ ಬೆಂಗಳೂರು ಜನತೆ ಅಕ್ಕಪಕ್ಕ ಜಿಲ್ಲೆಯವ್ರಿಗೆ ಒಳ್ಳೇದಾಗ್ಲಿ ಅಂತೇಳಿ ಮೇಕೆದಾಟನ್ನ ಮಾಡಿದ್ರು. ಆ ಮೇಕೆದಾಟನ ಅನುಷ್ಠಾನಕ್ಕೆ ತಾವು ಮನ್ಸು ಮಾಡಿದ್ರೆ 5 ನಿಮಿಷದ ಕೆಲಸ. ಇಡೀ ಬೆಂಗಳೂರಿಗೆ 30 ವರ್ಷಕ್ಕೋಸ್ಕರ ನೀರಿನ ಸಮಸ್ಯೆ ಬಗ್ಗೆ ಇರುತ್ತೆ. ಈ ರೀತಿಯಾದಂಥ ಯಾವುದೇ ರೀತಿಯಾದಂಥ ಇವ್ರದ್ದು ಯೋಚನೆಗಳಿಲ್ಲ. ಇವ್ರದ್ದು ಏನಪ್ಪಾ ಅಂದ್ರೆ ಜನರ ದಿಕ್ ತಪ್ಪಿಸುವಂತ ಕೆಲಸ. ಏನು ಇಡೀ ಇವ್ರದ್ದು ಬಿಜೆಪಿ ಫ್ರಂಟಲ್ ಆರ್ಗನೈಸೇಷನ್ ಇದೆ 4, ಇಡಿ, CBI, IT. ಇವ್ರನ್ನ ಮುಂದೆ ಇಟ್ಕೊಂಡು ಬಿಜೆಪಿಯವರು ಚುನಾವಣೆಯನ್ನ ಎದುರಿಸ್ತಾರೆ. ಈ ಬಿಜೆಪಿಯವರು ಈ 3 ಸೈಡ್ಗಿಟ್ಟು ಬಂದ್ರೆ ಒಂದು ಕಾರ್ಪೊರೇಷನ್ ಚುನಾವಣೆಯನ್ನು ಸಹ ಇವರು ಗೆಲ್ಲಲಿಕ್ಕೆ ಸಾಧ್ಯ ಆಗೋದಿಲ್ಲ. ವೇದಿಕೆ ಮೇಲೆ ಅಖಿಲ ಭಾರತೀಯ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿಗಳಾದಂಥ ರಣದೀಪ್ ಸಿಂಗ್ ಸುರ್ಜೇವಾಲಾ ಸಾಹೇಬರು ಬಂದಿದ್ದಾರೆ. ಅವ್ರಿಗೆ ತಾವೆಲ್ಲ ಜೋರವಾಗಿ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತ ಮಾಡಬೇಕು. ಕೊನೆಯದಾಗಿ ಒಂದೇ ಒಂದು ಮಾತು ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ. ಏನು ಒಂದು ಇಡಿಯನ್ನ ಹಿಡ್ಕೊಂಡು ರಾಹುಲ್ ಗಾಂಧಿ ಅವರು ಮತ್ತು ಸೋನಿಯಾ ಗಾಂಧಿ ಅವರ ಮೇಲೆ ತಾವೇನು ಆರೋಪವನ್ನ FIR ಮಾಡಿದ್ದೀರಾ, ನೀವು ನಿಜವಾಗ್ಲೂ ಆ FIR ನೋಡಿದ್ರೆ ಆ FIR ಅಲ್ಲಿ ಯಾವ ರೀತಿ ಕ್ರಿಮಿನಲ್ ಅನ್ನ ತಾವು ಮೊಕದ್ದಮೆಯನ್ನ ಹಾಕಿದ್ದೀರಾ, ತಾವು ಇಡೀ ಪ್ರಪಂಚದಲ್ಲಿ ಯಾರೇ ಆಗಿರ್ಲಿ, ಯಾರ ಕಾನೂನು ಅರಿವಿರೋರ್ಗೆ ತಾವು ತೋರಿಸಿದ್ರೆ ಅದರಲ್ಲಿ ಯಾವುದೇ ರೀತಿಯಾದಂಥ ತಪ್ಪಾಗಿಲ್ಲ. 1 ರೂಪಾಯಿ ಯಾವುದೇ ರೀತಿಯಾದಂಥ ವಹಿವಾಟು ಆಗಿಲ್ಲ, ಯಾವುದೇ ರೀತಿಯಾದಂಥ ಜಾಗ ಹಸ್ತಾಂತರ ಆಗಿಲ್ಲ. ಇವನ್ನೆಲ್ಲರೂ ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಏನು ಒಂದು ಗುಜರಾತ್ ಅಲ್ಲಿ ಹೋಗಿ ಈ ಸರಿಯಲ್ಲಿ ಕಾಂಗ್ರೆಸ್ ಸರ್ಕಾರನ ಅಧಿಕಾರಕ್ಕೆ ತರ್ತೀವಿ ಅಂದ್ರು, ತಾವೇನ್ ಮಾಡ್ತಾ ಇದ್ದೀರಾ? ಅವ್ರಿಗೆ ನೋಟಿಸ್ ಕೊಡೋ ಅಂತ ಮಾಡ್ತಾ ಇದ್ದೀರಾ. ತಾವ್ಯಾರು ಮಣಿಬಾರ್ದು. ಈ ದೇಶಕ್ಕೋಸ್ಕರ ಸ್ವತಂತ್ರ ಸಂದರ್ಭದಲ್ಲಿ ಏನು ಆ ಒಂದು ಸಂಪತ್ತನ್ನ ಕೊಟ್ಟಂತ ಪರಿವಾರ ಅದು ಗಾಂಧಿ ಪರಿವಾರ. ತ್ಯಾಗಕ್ಕೆ ಇನ್ನೊಂದು ಹೆಸರು ಯಾವ್ದಾರ ಇದ್ರೆ ಅಂದ್ರೆ ಗಾಂಧಿ ಪರಿವಾರ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ. ಇದೊಂದು ಪ್ರತಿಭಟನಾ ರ್ಯಾಲಿ ಆರಂಭ ಆದಾಗಿಂದ ಬರೀ ಭಾಷಣ ಆಗ್ತಾ ಇದೆ, ನೀವು ಭಾಷಣ ಕೇಳ್ತಾ ಇದ್ದೀರಾ. ಆದರೆ ಪ್ರತಿಭಟನಾ ರ್ಯಾಲಿ ಅಂದ್ರೆ ಘೋಷಣೆ ಸ್ಲೋಗನ್ ಇಲ್ಲದೆ ಪ್ರತಿಭಟನೆ ಆಗೋದಿಲ್ಲ. ಹಾಗಾಗಿ 4 ಸ್ಲೋಗನ್ ಕೂಗಬೇಕು. ರೆಡಿ ಇದ್ದೀರಾ ಎಲ್ಲರೂ? ನಾನು ಹೇಳ್ತೇನೆ, ಪೆಟ್ರೋಲು ಡೀಸೆಲ್ ರೇಟು ಜಾಸ್ತಿ. ಪೆಟ್ರೋಲ್ ಡೀಸೆಲ್ ರೇಟು, ಪೆಟ್ರೋಲ್ ಡೀಸೆಲ್ ರೇಟು, ಸಿಮೆಂಟು ಸ್ಟೀಲ್ ರೇಟ್